ಹೆಲೋ ಬ್ಯೂಟಿಫುಲ್ ಪೀಪಲ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ವೆಡ್ಡಿಂಗ್ ಶಾಪಿಂಗ್ದಾಗಿರುತ್ತೆ. ನಮ್ಮ ತಮ್ಮನ ಮದುವೆ, ಸೊ ಬೋತ್ ಗ್ರೂಮ್ ಮತ್ತು ಬ್ರೈಡ್ದು ಇಲ್ಲಿ ಶಾಪಿಂಗ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಪ್ಲೇಗೌಡ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಶಾಪಿಂಗ್ದಾಗಿರುತ್ತೆ. ಇದು ಬಂದುಬಿಟ್ಟು ಮದುವೆ ಸೀರೆ ಶಾಪಿಂಗ್. ತಮ್ಮನ ಮದುವೆ ಫಿಕ್ಸ್ ಆಗಿದೆ, ಹಾಗಾಗಿ ನಾವು ಹೋಗ್ತಾ ಇರೋದು ಅಂಗಡಿ ಗ್ಯಾಲರಿಯ ಶಾಪ್ಗೆ. 5 years ಬ್ಯಾಕ್ ನನ್ನ ಮದುವೆಗೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡಿದ್ವಿ. ಅದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಇವಾಗ ಯೂಟ್ಯೂಬ್ ಓಪನ್ ಮಾಡಿರಲಿಲ್ಲ. ಸೊ ಇವಾಗ ಹೋಗೋಣ ಗೈಸ್. ಇದುವರೆಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್. ಆಲ್ವೇಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಹೋಗೋಣ, ಬನ್ನಿ. ಓಕೆ, ಆಗಲೇ ಹೇಳ್ದಂಗೆ ನಾವು ಹೊರಟಿದ್ದು ಶಾಪಿಂಗ್ಗೆ. ಪ್ರಗತಿಯವರ ಫ್ಯಾಮಿಲಿ ಬಂದಿತ್ತು, ಸೊ ಅವ್ರ ಜೊತೆ ಹೋಗ್ತಾ ಇದ್ವಿ. ಅವ್ರು ಬಂದಿದ್ದು ಬಿದ್ದರಿಂದ ನಮ್ಮ ಅಮ್ಮನ ಜೊತೆ. ಸೊ ಅವ್ರು ಬಂದಾಗ ಸ್ವಲ್ಪ ಟಯರ್ಡಾಗಿ ಇದ್ದಿದ್ದು, ಸ್ಲಿಪ್ಪಿ ಮೋಡಲಿದ್ದು. ಸೊ ಅವ್ರು ಸ್ವಲ್ಪ ಫ್ರೆಶನ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೊರಟಿದ್ದು ಮಧ್ಯಾಹ್ನ ಆಗ್ತಾಯಿತ್ತು. ನಮ್ಮ ಮನೆಯಿಂದ ಆ ಒಂದು ಸದಾಶಿವನಗರ ಆ ಒಂದು ಶಾಪ್ಗೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ 1 hour ಆಗುತ್ತೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಟ್ರಾಫಿಕ್ ಜಾಮ್ ಇತ್ತು. ರೀಚ್ ಆಯ್ತಾ ಮಧ್ಯಾಹ್ನ ಹಂಗಾಗೋಯಿತು. ಅದಾದಮೇಲೆ ನಾವು ರೀಚ್ ಆಗಿದ್ದು ಫೈನಲಿ ಅಂಗಡಿ ಗ್ಯಾಲರಿಯಾಗೆ. ಸೊ ಇಲ್ಲಿ ಒಳಗಡೆ ಹೋಗಿ ಸೀರೆ ಎಲ್ಲ ಶೂಟ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಅವ್ರು ಅಲೋ ಮಾಡಿರಲಿಲ್ಲ. ಅವರು ಆ ಒಂದು ಅಥೆಂಟಿಸಿಟಿ ಹಾಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಅಂದರೆ ಯಾವುದು ವಿಡಿಯೋಸ್ ಫೋಟೋಸ್ ಅಲೋ ಇಲ್ಲ ಅಂತ. ಬಟ್ ಐ ಟ್ರೈಡ್ ಲಿಟಲ್ ಕ್ಲಿಪ್. ಎನಿವೇಸ್, ಈ ಸತಿ ಕಲೆಕ್ಷನ್ಸ್ ಅಷ್ಟು ಜಾಸ್ತಿ ಇರಲಿಲ್ಲ, ಹಾಗಾಗಿ ನಾವು ತೊಗೊಂಡಿರೋದು ಬರೀ 3 ಸೀರೆ. ಸೊ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ್ಯಾವ ಸೀರೆ ಶಾಪ್ ಮಾಡ್ಕೊಂಡಿದ್ದೀವಿ ಅಂತ. ಆಲ್ರೈಟ್ ಗೈಸ್, ಇವಾಗ ತಾನೇ ಶಾಪಿಂಗ್ ಮುಗೀತು ನಮ್ಮದು. ಇವಾಗ ಹೋಗ್ತಾ ಇರೋದು ಊಟ ಮಾಡೋಕ್ಕೆ. ಮಧ್ಯಾಹ್ನ ಲಂಚ್, ಹಸಿವಾಗಿದೆ. ಸೊ ನಿಮಗೆ ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಏನೇನು ಸೀರೆ ಶಾಪಿಂಗ್ ಮಾಡಿದ್ದೀವಿ ಅಂತ. ಯು ನೋ ವಾಟ್ ಗೈಸ್, ಆ್ಯಕ್ಚುಲಿ ಐ ಡಿಂಟ್ ರಿಯಲೈಸ್ ದ ಟೈಮ್ ಇಸ್ 5 o'clock. ಸಂಜೆ ಆಗಿದೆ, ನಮ್ಗೆ ಗೊತ್ತಾಗಿಲ್ಲ. ಶಾಪಿಂಗ್ ಮಾಡ್ತಾ ಗೊತ್ತಾಗಲ್ಲ ಟೈಮ್. ಇನ್ಫ್ಯಾಕ್ಟ್ ನಾವು ಬಂದಿರೋದು ಲೇಟಾಗಿ. ನಾನು ಅಂದ್ಕೊಂಡೆ ಓಕೆ 3 ಗಂಟೆ ಹೆಂಗೆ ಆಗ್ತಾ ಇರಬೇಕು ಅಂತ, ನೋಡಿದ್ರೆ 5 ಗಂಟೆ ಆಗಿತ್ತು. ಎನಿವೇಸ್, ಸಂಜೆ ನಮ್ಮಮ್ಮ ಆರ್ಡರ್ ಮಾಡಿದ್ದು ಇಡ್ಲಿ, ಹಾಗೆ ನಮ್ಮ ಮೂಚಿನ ಆರ್ಡರ್ ಮಾಡಿದ್ದು ಮಸಾಲೆ ದೋಸೆ, ಆಮೇಲೆ ಐಸ್ ಕ್ರೀಮ್ ತಿಂದ್ಕೊಂಡು ನಾವು ಮತ್ತೆ ವಾಪಸ್ ಮನೆಗೆ ಹೋಗಬೇಕು ಅಂತ ಹೊರಡ್ತಾ ಇದ್ವಿ. ಆಲ್ರೈಟ್ ಗೈಸ್, ಇವಾಗ ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಫುಲ್ ಸುಸ್ತಾಗಿದೆ, ಸಂಜೆ ಟೈಮ್ ಬೇರೆ ಆಗಿದೆ. ಅವ್ರು ಬೇರೆ ಜರ್ನಿ ಮಾಡಿ ಬಂದಿದ್ದಾರೆ, ಅವರಿಗೂ ತುಂಬ ಸುಸ್ತಾಗಿದೆ. ನಮ್ಮ ತಮ್ಮನ ಮುಖ ನೋಡಿ ಎಷ್ಟೆಲ್ಲ ಆಗ್ಬಿಟ್ಟಿದೆ. ಗೈಸ್, ಡೇ 1ನಲ್ಲಿ ನಾವು ಶಾಪಿಂಗ್ ಮಾಡಿರೋದು ಸೀರೆ. ಅದು ಬಂದುಬಿಟ್ಟು ಅಂಗಡಿ ಗ್ಯಾಲರಿಯಾದಲ್ಲಿ. ಇಲ್ಲಿ ತೊಗೊಂಡಿರೋದು 3 ಸೀರೆ. ಪಿಂಕ್ ಸಿಲ್ಕ್ ಬಂದುಬಿಟ್ಟು ಬ್ರೈಡ್ದು, ಉಳ್ಕಿದ್ದು ಬೇರೆ ರಿಚುವಲ್ಸ್ಗೆ ಅಂತ ತೊಗೊಂಡಿರೋದು. ಡೇ 2 ಶಾಪಿಂಗ್ ಹೋಗ್ತಾ ಇರೋದು ನಮ್ಮ ತಮ್ಮನ ಶಾಪಿಂಗ್ ಮಾಡೋಕ್ಕೆ. ನಿನ್ನೆ ಬಂದುಬಿಟ್ಟು ಸೀರೆ ಶಾಪಿಂಗ್ ಮುಗೀತು. ಇವಾಗ ಹೋಗ್ತಾ ಇರೋದು ಕಮರ್ಷಿಯಲ್ ಸ್ಟ್ರೀಟ್ಗೆ. ಸೊ ಗೈಸ್, ಕೀಪ್ ವಾಚಿಂಗ್ ಮೈ ವ್ಲಾಗ್. ಆಲ್ರೈಟ್ ಗೈಸ್, ಕೊನೆಗೆ ರೀಚ್ ಆಗಿರೋದು ಕಮರ್ಷಿಯಲ್ ಸ್ಟ್ರೀಟ್ಗೆ. ಇದು ನನ್ನ ಸೆಕೆಂಡ್ ಟೈಮ್ ಬರ್ತಾ ಇರೋದು ಈ ಇಯರಲ್ಲಿ. ಅಫ್ಕೋರ್ಸ್ ವೆಡ್ಡಿಂಗ್ಸ್ ಇದೆ, ಹಾಗಾಗಿ ನಡೀರಿ ಇವಾಗ ಹೋಗಿ ಶಾಪಿಂಗ್ ಮಾಡೋಣ. ಇಲ್ಲಿ ನೋಡ್ಬೋದು ಅದನ್ನೋಗಿ ಬಿಸಿಲಾಗಲ್ಲ ಅಂತ ಆ ಸೈಡಿಂದ ಹೋಗ್ತಾ ಇದ್ದಾರೆ. ತುಂಬ ಬಿಸಿಲಿದೆ. ಇವಾಗ ಬಂದಿರೋದು ರೀಚ್ ಆಗಿರೋದು ಕಮರ್ಷಿಯಲ್ ಸ್ಟ್ರೀಟ್ಗೆ. ಇವಾಗ ಹೋಗಿ ನೋಡೋಣ ಏನು ತಗೋಬೋದಂತ. ಆಲ್ರೈಟ್ ಗೈಸ್, ನಾವು ಬಂದಿರೋದು ಮಾನ್ಯವರಕ್ಕೆ. ಲಾಸ್ಟ್ ಟೈಮ್ ನನ್ನ ಕಸಿನ್ ಮದುವೆ ಕೂಡ ಇಲ್ಲೇ ಶಾಪಿಂಗ್ ಮಾಡಿದ್ವಿ, ಬಟ್ ದ್ಯಾಟ್ ಈಸ್ ಡಿಫ್ರೆಂಟ್ ಬ್ರಾಂಚ್. ಇಲ್ಲಿ ನಾವು ಈ ಸತಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿರೋದು ಬಂದ್ಗಲ, ಬಿಕಾಸ್ ಎವ್ರಿ ಟೈಮ್ ದಟ್ ಬ್ಲೇಸರ್ ಆಮೇಲೆ ಶೇರ್ವಾನಿ ಕುರ್ತಾ ಸೆಟ್ ಇಟ್ಸ್ ಲೈಕ್ ಟಿಪಿಕಲ್ ಅಂತ ನಂಗೆ ಅನ್ನಿಸ್ತು ಪರ್ಸ್ನಲಿ ನನಗೆ. ಸೊ ಹಾಗಾಗಿ ನಮ್ಮ ತಮ್ಮ ಬಂದ್ಗೆಲ್ಲ ಟ್ರೈ ಮಾಡ್ತಾ ಇದ್ದ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಸ್ತಾ ಇದ್ದೀನಿ. ಡೋಂಟ್ ಬಿ ಮ್ಯಾಡ್ ಎಟ್ ಮೀ, ಬಿಕಾಸ್ ಮದುವೆಗೆ ರಿವೀಲ್ ಮಾಡ್ತೀನಿ, ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಇರಬೇಕಲ್ವಾ. ಆಲ್ರೈಟ್, ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅದನ್ನು ಟ್ರೈ ಮಾಡ್ತಿರೋದು ನೇರು ಕುರ್ತಾ ಸೆಟ್. ಹಿ ವಾಂಟೆಡ್ ಟು ಟ್ರೈ ಒನ್. ಅದಾದಮೇಲೆ ನಾವು ಹೋಗಿದ್ದು ಎಮೆಂಟ್ಸಲ್ಲಿ, ಬಿಕಾಸ್ ಫಾರ್ ಅದರ್ ರಿಚುವಲ್ಸ್ ನಮ್ಮ ತಮ್ಮ ಗೇಮ್ ಫಾರ್ಮಲ್ಸ್ ಬೇಕಾಗಿತ್ತು, ಪ್ಯಾಂಟ್ ಆ್ಯಂಡ್ ಶರ್ಟ್ಸ್. ಏನು ಮಾಡ್ತಿದೀಯ ಇಲ್ಲಿ?
ಹೇಳು. I'm done. ಡನ್ ವಿತ್ ವಾಟ್? Okay. ಆಲ್ರೈಟ್ ಗೈಸ್, ಶಾಪಿಂಗ್ ಮಾಡ್ತಾ ಮಾಡ್ತಾ ಸಂಜೆ ಆಗೋಯಿತು. ಸ್ಟ್ರೀಟ್ ಫುಡ್ ಕೂಡ ತಿನ್ನೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ನಾವು ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ, ಅದು ಬಂದುಬಿಟ್ಟು ಆನಂದ್. ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ, ಬಟ್ ಫಾರ್ ಸಮ್ ರೀಸನ್ ತಿನ್ನೋಕ್ಕಾಗಿರಲಿಲ್ಲ, ಮೇ ಬಿ ಅಷ್ಟಿತ್ತು ಅನಿಸುತ್ತೆ. ಸೊ ಇವಾಗ ಅಲ್ಲೇ ಪಕ್ಕದಲ್ಲೇ ಇತ್ತು, ಜಾಸ್ತಿ ಓಡಾಡೋಕ್ಕೂ ಮನಸ್ಸಿರಲಿಲ್ಲ, ಹಾಗಾಗಿ ಇದು ರೆಸ್ಟೋರೆಂಟ್ ಹೋದ್ವಿ. ಇದು ಬಂದುಬಿಟ್ಟು ಐ ಥಿಂಕ್ ಆಲ್ಮೋಸ್ಟ್ ನಾರ್ತ್ ಕ್ಯೂಸನ್ ಸಿಗುತ್ತೆ ಅನಿಸುತ್ತೆ ಇಲ್ಲಿ. ನಾವು ಇಲ್ಲಿ ಆರ್ಡ್ರ್ ಮಾಡಿರೋದು ಪಾವ್ ಭಾಜಿ, ಆಮೇಲೆ ಡೆಸರ್ಟಲ್ಲಿ ಜಿಲೇಬಿ, ರಬ್ಡಿ, ನನ್ನ ಫೇವ್ರೆಟ್ ರಸ್ಮಲಾಯಿ, ಹಾಗೆ ಕಾಲಾ ಜಾಮೂನ್ ಮಾಡಿರೋದು. ಅದು ತಿನ್ಕೊಂಡು ನಾವು ಮತ್ತೆ ಹೋಗಿರೋದು ಶಾಪಿಂಗ್ಗೆ ಕಂಟಿನ್ಯೂ ಮಾಡೋಕ್ಕೆ. ನಾವು ಬಂದಿರೋದು ಟ್ರೆಡಿಷ್ನಲ್ ವೇರ್ ಮುಹೂರ್ತಮ್ಗೆ ಅಂತ, ಪಂಚೆ ಶರ್ಟ್ ತೊಗೊಳಕ್ಕೆ ರಾಮರಾಜಲ್ಲಿ. ಅಲ್ಲಿ ಅದು ಶಾಪಿಂಗ್ ಮುಗಿಸ್ಕೊಂಡು ಹೋಗಿರೋದು ಶೂಸ್ ಶೋರೂಮ್ಗೆ. ಮೋಚೀಸಲ್ಲಿ ಯಾವ ಸೈಜು ಬರಲಿಲ್ಲ, ಹಾಗಾಗಿ ಐ ಥಿಂಕ್ ನಮ್ಮ ತಮ್ಮಗೆ ಯಾವುದು ಬ್ರ್ಯಾಂಡ್ ಸೈಜು ಬರ್ತಾ ಇರಲಿಲ್ಲ ಶೂಸ್ದು. ಕೊನೆಗೆ ಐ ಥಿಂಕ್ ಅವನಿಗೆ ಸಿಕ್ಕಿರೋದು ಮೆಟ್ರೋದಲ್ಲಿ ಅನಿಸುತ್ತೆ, ಅದು ವಿಡಿಯೋನ ಮಾಡಿಲ್ಲ. ಸೊ ಯಾ ಗೈಸ್, ಅದಾದಮೇಲೆ ನಮ್ಮ ಶಾಪಿಂಗ್ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮನೆಗೆ ಹೊರಟ್ವಿ ನಾವು. ಇಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು, ಹಾಗಾಗಿ ಅದು ಕೂಡ ನಾನು ಶೂಟ್ ಮಾಡಿಕೊಂಡೆ. ಫೈನಲಿ ಶಾಪಿಂಗ್ ಮಾಡಿಕೊಂಡು ಬಂದಿರೋದು ಇಷ್ಟು ಐಟಮ್ಸ್ನ. ಇನ್ನೂ ತುಂಬ ಐಟಮ್ಸ್ ಇದೆ, ಇದ್ರಲ್ಲಿ ಕವರ್ ಆಗಿಲ್ಲ. ಸೊ ನಾವು ಶಾಪ್ ಮಾಡಿದ್ದು ರಾಮರಾಜಿಂದ ಟ್ರೆಡಿಷ್ನಲ್ ವೇರ್, ಆಮೇಲೆ ಮಾನ್ಯವರಿಂದ ಕುರ್ತಾಸ್ ಬಂದ್ಗಲ್ಲ, ಆಮೇಲೆ ಶೂಸ್, ಆಮೇಲೆ ಬೇರೆ ಚಿಕ್ಕ ಪುಟ್ಟ ಐಟಮ್ಸ್ಗಳೆಲ್ಲ ಶಾಪ್ ಮಾಡ್ಕೊಂಡು ಬಂದಿರೋದು ಇಷ್ಟು. ಟೈಮ್ ಒಂದು 11 ಗಂಟೆ ಹಂಗಾಗಿದೆ.